ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಾವಿವತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂದು ಸ್ಪೆಷಲ್ ದಿನ. ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ, ನಮ್ಮ ಮನೆಯವ್ರದ್ದು ಹಸ್ಬೆಂಡ್ದು ಬರ್ತ್ಡೇ. ಸೊ ಹಾಗಾಗಿ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ವ, ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಹಾಗಾದರೆ ಬನ್ನಿ, ಯಾವ ಪ್ಲೇಸು ಅಂತ ತೋರಿಸ್ತೀನಿ. ಸೊ ಫೈನಲಿ ಗೇಟಲ್ಲಿ ಎಂಟ್ರಾದ್ವಿ. ಅದು ಬಂದು ದೇವಸ್ಥಾನ, ಗಣೇಶನ ದೇವಸ್ಥಾನ ಅಂತೆ. ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದರು. ನಾವು ಮತ್ತು ಹುಡುಗರು ಎಲ್ಲ ಇಲ್ಲಿ ಆಟ ಆಡೋಕ್ಕೆ ಅಂತ ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿದೆ ಪ್ಲೇಸು. ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನನಗೆ ಈ ಗಿಡ ಮರಗಳು ಹಚ್ಚ ಹಸಿರಾಗಿರೋದು ಅದನ್ನೆಲ್ಲ ನೋಡೋಕ್ಕೆ ಪುಣ್ಯ ಮಾಡಿರ್ಬೇಕಂತ ಅನಿಸುತ್ತೆ. ಇಲ್ಲಿ ನೋಡಿ, ಕುತ್ಕೊಳ್ಳೋಕ್ಕೆ ಬೆಂಚಸ್ ಎಲ್ಲ ಹಾಕಿದ್ದಾರೆ. ಸೊ ಇದು ಪಾರ್ಕ್ ಒಳಗಡೆನೇ ದೇವಸ್ಥಾನ ಇದೆ. ಇದೆಲ್ಲ ಲೇಔಟಲ್ಲಿ ಪಾರ್ಕ್ ಮಾಡಿದ್ದಾರೆ. ನನ್ನ ಚಿಕ್ಕ ಬೇಬಿ ತುಂಬ ದಿವಸದಿಂದ ಕೇಳ್ತಿದ್ಲು, ಮಮ್ಮಿ ಪಾರ್ಕ್ ಹೋಗೋಣ ಬಾ ಮಮ್ಮಿ ಅಂದ್ಬಿಟ್ಟು. ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಇವತ್ತು ತಥಾಸ್ತು ಅಂದರು, ಅದಕ್ಕೆ ಬಂದಿದ್ದೀವಿ. ನನ್ನ ಚಿಕ್ಕ ಬೇಬಿಗಂತೂ ಫುಲ್ ಖುಷಿ. ಒಳಗಡೆ ಬಂದಿದ್ದೆ ತಡ, ಫಸ್ಟ್ ಕಾಣಿಸಿದ್ದೆ ಜಾರೋ ಬಂಡಿ. ಅಲ್ಲಿ ಓಡೋದ್ಲು ಜಾರೋ ಬಂಡಿ ಆಡೋಕ್ಕೆ. ಇದ್ರಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಹೆಂಗ್ ಹತ್ತಾ ಇದ್ದಾಳೆ. ಆ ಕಡೆ ಸ್ಟೆಪ್ಸ್ ಇದೆ, ಆ ಕಡೆ ಅತ್ತಮ್ಮ ಅಂದರೆ ನೀವೇ ನೋಡ್ರಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ಸೊ ಇವಳು ನನ್ನ ದೊಡ್ಡ ಮಗಳು, ಸ್ಪೆಷಲ್ ಬೇಬಿ ಅಂತ ಯಾಕೆ ಕರಿತೀನಿ ಅಂದರೆ ಅವಳಿಗೆ ಮಾತು ಬರಲ್ಲ. ಸೊ ಬಿಹೇವಿಯರಲ್ಲೂ ಸ್ವಲ್ಪ ಚಿಕ್ಕ ಮಕ್ಕಳ ಥರ ಆಡ್ತಾಳೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇನೆ. ಸೊ ಒಂದು ಕಡೆ ಜಾರೋ ಬಂಡೆ ಆಯಿತು, ಇದು ಇನ್ನೊಂದು ಕಡೆ. ಇಲ್ಲಿ ಜೋಕಾಲಿ ಎಲ್ಲ ಇದೆ ನೋಡಿ. ಜೋಕಾಲಿ ನೋಡ್ಬಿಟ್ಟು ಓಡೋಗ್ತಾ ಇದ್ದಾಳೆ ಅವಳು. ಜೋಕಾಲಿಗೆ ತುಂಬಾ ಇಷ್ಟ ಜೋಕಾಲಿ ಅಂದರೆ. ನನ್ನ ಚಿಕ್ಕ ಬೇಬಿ ಅಂತೂ ಜಾರೋ ಬಂಡೆನ ಬಿಟ್ಟು ಬಂದೇ ಇಲ್ಲ. ಅವಳು ಜಾರೋ ಬಂಡೆಯಲ್ಲೇ ಆಟ ಆಡ್ಕೊಂಡಿದ್ದಾಳೆ ಅವಳು. ಸೊ ನನ್ನ ಸ್ಪೆಷಲ್ ಬೇಬಿಗೆ ಅವಾಗಲೇ ಜಾರೋ ಬಂಡೆಗೆ ಹತ್ಸಿದ್ರೆ ಪಾಪ ಅವಳು ಭಯ ಬಿದ್ಲು, ಜಾರಲಿಲ್ಲ ಅವಳು. ಸೊ ನೋಡಿ, ನಾನು ಇಲ್ಲಿ ಚಿಕ್ಕ ಮಗು ಹೋಗ್ಬಿಟ್ಟಿದ್ದೀನಿ. ಯಾಕೋ ಜಾರೋ ಬಂಡೆಯಲ್ಲಿ ಜಾರೋಣ ಅಂತ ಕೂತ್ಕೊಂಡಿದ್ದೀನಿ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನನ್ನ ಕಣ್ಮುಂದೆ ಬರ್ತಾ ಇದೆ.
ನೋಡಿ ಇದು ಇನ್ನೊಂದು ಆಟ ಆಡುವಂಥ ಜಾಗ. ಸ್ವಲ್ಪ ರಿಪೇರಿ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರು ನೋಡಿ ನಮ್ಮ ಜೊತೆ ಅವರು ಚಿಕ್ಕ ಮಗು ಆಗಿಬಿಟ್ಟಿದ್ದಾರೆ. ನೋಡಿ ಇದು ಗಸಗಸೆ ಮರ, ಗಸಗಸೆ ಹಣ್ಣು ತಗೊಂಡು ತಿಂತಾ ಇದ್ದೀವಿ. ಸೊ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ತುಂಬ ತಿಂತಾ ಇದ್ದೆ ಗಸಗಸೆ ಹಣ್ಣು. ತುಂಬ ಮೆಮೊರೀಸ್ ಇದೆ ನನಗೆ. ನಾನು ನಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆಯಲ್ವಾ ನೋಡಿ, ಅದಕ್ಕೆ ಹೇಳಿದ್ದು ನನಗೆ ನೇಚರ್ ಅಂದರೆ ನಂಗೆ ತುಂಬ ಇಷ್ಟ ಅಂತ. ನನ್ನ ಸ್ಪೆಷಲ್ ಬೇಬಿ ಅಂತೂ ನೋಡಿ ಜೋಕಾಲಿ ಬಿಟ್ಟು ಬಂದೇ ಇಲ್ಲ, ಅವಳು ಜೋಕಾಲಿಯಲ್ಲಿ ಆಟ ಆಡ್ತಾನೆ ಇದ್ದಾಳೆ. ಸೊ ಇಲ್ಲೊಂದು ಫ್ಲವರ್ ಕಾಣಿಸ್ತಿದೆಯಲ್ಲ, ಇದು ಯಾವ ಫ್ಲವರ್ ಅಂತ ಗೊತ್ತಾಯ್ತಾ? ಬೇಲಿ ಸೊಪ್ಪು ಅಂತಾರಲ್ವ, ಬೇಲಿ ಹೂವು. ಸೊ ಈ ಹೂವು ಎಷ್ಟು ಚೆನ್ನಾಗಿ ಗೊತ್ತು ಅಂತ ಕಮೆಂಟ್ ಮಾಡಿ. ಆಹಾ ನೋಡಿ ಇದೊಂದು ಅದ್ಭುತ. ಸೊ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ತಕ್ಕೊಂಡೆ. ಇದಂತೂ ವೆರಿ 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 ಹ್ಯಾಪಿನೆಸ್ ಮೂಮೆಂಟು. ನನಗಂತೂ ತುಂಬಾ ಇಷ್ಟ ಜೋಕಾಲಿ ಆಡೋಕ್ಕೆ. ಸೊ ನೋಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಹೊರಡ್ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ, ತೋರಿಸ್ತೀನಿ. ವಿಡಿಯೋ ಲೆಂತಿ ಆಯಿತು ಅಂತೇಳ್ಬಿಟ್ಟು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ. ನೋಡಿ ಇಲ್ಲಿ ನಾವು ಕ್ಯಾಪಿಟಲ್ ಸಿಟಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ ಎಲ್ಲ ಎಷ್ಟೊಂದು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನನ್ನ ಚಿಕ್ಕ ಬೇಬಿ ಅಂತೂ ಚಾಕ್ಲೇಟ್ಗೋಸ್ಕರನೇ ಹುಡುಕ್ತಾ ಇದ್ದಾಳೆ ಪಾಪ. ಟ್ರಾಲಿ ಹಿಡ್ಕೊಂಡು ಅವಳೆ ಓಡಾಡ್ತಾ ಇದ್ದಾಳೆ. ಸೊ ನಾನಿಲ್ಲಿ ನಮ್ಮ ಮಕ್ಕಳಿಗೆ ಅಂತ ಬೇಬಿ ಕ್ರೀಮ್ ತೊಗೊಳ್ಳೋಣ ಅಂದ್ಬಿಟ್ಟು ಹಿಮಾಲಯದ ತೊಗೊಂಡೆ. ನಮ್ಮ ಚಿಕ್ಕ ಬೇಬಿ ಅಂತೂ ಹಠ ಮಾಡಿಬಿಟ್ಟು ನನಗಿದು ಬೇಡ ಅಂದ್ಬಿಟ್ಟು ಯಾವುದೋ ಬೇರೆ ತೊಗೊಂಡ್ಳು. ಪರವಾಗಿಲ್ಲ, ಅದು ಚೆನ್ನಾಗೇ ಇದೆ. ಸೊ ನಮ್ಮ ಮಕ್ಕಳಿಗೆ ನಾನು ಅಷ್ಟು ದೊಡ್ಡ ಮಕ್ಕಳಾದ್ರೂ ನಾನು ಬೇಬಿ ಕ್ರೀಮನ್ನೇ ಯೂಸ್ ಮಾಡ್ತೀನಿ ಇವಾಗ್ಲೂ. ಸೊ ನೋಡಿ ಇಲ್ಲಿ ಬಂದು ಪಿಂಗಾಣಿ ಅಂತಾರಲ್ವ, ಸೊ ಆ ಥರ ಇದೆ. ಇದು ವೆಯ್ಟ್ ಅಂತೂ ತುಂಬ ವೆಯ್ಟ್ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆದರೆ ನಾನೇನು ತೊಗೊಂಡಿಲ್ಲ, ಸುಮ್ಮನೆ ನಮ್ಮ ಮನೇಲಿ ಏನು ಯೂಸ್ ಇಲ್ಲ ಇವಾಗ ಸದ್ಯಕ್ಕೆ, ಬೇಡ ಅಂತ ತೊಗೊಂಡಿಲ್ಲ ನಾನು. ಸೊ ಅದಕ್ಕಿಂತ ಇವೇನೇ ತುಂಬ ವೆಯ್ಟ್ ಇದ್ದಾವೆ. ವೆಯ್ಟ್ ಅಂದರೆ ಸಖತ್ ವೆಯ್ಟ್ ಇದ್ದಾವೆ ನೋಡಿ. ಇದು ಸ್ಪೂನು ಎಷ್ಟು 60 ರೂಪೀಸ್ ಏನೋ ಹಾಕಿದ್ದಾರೆ ಒಂದಕ್ಕೆ. ಹಾಂ, ಇದು ಬಂದು ನನ್ನ ಚಿಕ್ಕ ಬೇಬಿ ಫೇವ್ರೆಟ್ ಸೆಕ್ಷನ್ ಇದು. ಇದು ನೋಡಿ, ಇದು ಚಾಕ್ಲೇಟ್ ಬೇಕು ಅಂತ ಹೇಳಿದ್ದಾರೆ. ಇದು 200+ ಏನೋ ಇದೆ ಅಮೌಂಟು. ಅದೇ ದೊಡ್ಡದೇ ಬೇಕು ಅಂತ ಹಠ ಮಾಡ್ತಿದ್ಲು. ಆಮೇಲೆ ನಾವು ಸುಮ್ಮನೆ ಅಷ್ಟು ದೊಡ್ಡದು ಚಾಕ್ಲೇಟು ಹೆಲ್ತಿಗೆ ಬೇರೆ ಒಳ್ಳೇದಲ್ವಲ್ಲ, ಅದಕ್ಕೆ ಬೇಡಮ್ಮ ಅಷ್ಟೊಂದು ಕಾಸ್ಟ್ಲಿದು ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದೇ ಕೊಡಿಸಿದ್ರು. ಆದರೂ ಸ್ವಲ್ಪ ಹಠ ಮಾಡ್ತಾಯಿದ್ಲು. ಅವಳು ಹಠ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಹೆಲ್ತ್ ಹಾಳು ಮಾಡೋಕ್ಕಾಗಲ್ವಲ್ಲ. ನೋಡಿ ಈ ಪ್ಯಾಂಟಿನ್ ಶ್ಯಾಂಪು ಬಂದು ಏರ್ ಫಾಲ್ಗೆ ಒಳ್ಳೆ ಶಾಂಪು ಇದು. ಸೊ ಈ ಶಾಂಪು ಯೂಸ್ ಮಾಡಿದ್ರೆ ಏರ್ ಫಾಲ್ ಬೇಗ ಕಂಟ್ರೋಲ್ ಆಗುತ್ತೆ. ಸೊ ಇಷ್ಟೇ ನೋಡ್ರಿ, ನಾವೇನೇನು ಜಾಸ್ತಿ ಶಾಪಿಂಗ್ ಏನು ಮಾಡಿಲ್ಲ. ಏನೇನು ತೊಗೊಂಡೆ ಅಂತ ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ. ಸೊ ನೋಡಿ ಮನೆಗೆ ಬಂದಿದ್ದೀನಿ. ಏನಂದರೆ ಅದೇ ಮಗುವಿಗೆ ಬೇಬಿ ಕ್ರೀಮು, ಮತ್ತು ಇದು ಫಾಗ್ ಪರ್ಫ್ಯೂಮು, ಮತ್ತು ಇದು ಬಾದಾಮ್ ಡ್ರಿಂಕು ಜ್ಯೂಸಸ್ಸು, ಆಮೇಲೆ ಇದು ಬಾಡಿ ಲೋಷನ್ನು ನನಗೆ ಅಂತ ತೊಗೊಂಡಿದ್ದು. ಸೊ ನೋಡಿ ಇದಾಗಿತ್ತು ಇವತ್ತಿನ ಲಾಂಗ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹ್ಯಾವ್ ಯು ನೈಸ್ ಡೇ, ಬಾಯ್.